ಪರಿಷತ್ಗೆ ಚುನಾವಣೆ ನಾಡಿದ್ದು ಮತದಾನ ಆಗುತ್ತೆ. ಅದಾದ ನಂತರ 21ನೇ ತಾರೀಕು ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಅಧಿಕಾರ ವಹಿಸಿಕೊಳ್ತಾರೆ. 23ನೇ ತಾರೀಕು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಬ್ಬರು ದೆಹಲಿಗೆ ಹೋಗ್ತಾರೆ. ಸಚಿವ ಸಂಪುಟದ ಅಂತಿಮ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಬಿಕೆ ಹರಿಪ್ರಸಾದ್ ಅವರು ದಿಲ್ಲಿಲಿರ್ತಾರೆ. 20 ಸ್ಥಾನಗಳ ಖಾಲಿ ಇದಾವೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ 13 ಸಚಿವರಿದ್ದಾರೆ. ಇನ್ನು 20 ಜನರನ್ನ ಸಚಿವರಾಗಿಸುವುದಕ್ಕೆ ಅವಕಾಶ ಇದೆ. ಆ 20 ಜನರ ಪೈಕಿ ಡಿಕೆ ಶಿವಕುಮಾರ್ ಕೋಟಾದಲ್ಲೆಷ್ಟು, ಸಿದ್ದರಾಮಯ್ಯನವರ ಕೋಟಾದಲ್ಲೆಷ್ಟು, ಹೈಕಮಾಂಡ್ ಕೋಟಾದಲ್ಲೆಷ್ಟು, ಆಕಾಂಕ್ಷಿಗಳ 40 ಜನ ಇದ್ದಾರೆ. ಅವರ ಪೈಕಿ 20 ಜನ ಯಾರು? ಸಾಮಾಜಿಕ ನ್ಯಾಯ, ಪ್ರಾಂತೀಯ ನ್ಯಾಯ ಎಲ್ಲವೂ ಈಡೇರಬೇಕಾಗಿದೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 20ಕ್ಕೆ 20 ಸಚಿವರನ್ನು ಅಂದರೆ ಸಚಿವ ಸಂಪುಟ ಪೂರ್ತಿಯಾಗಿ ವಿಸ್ತರಣೆ ಮಾಡಿಬಿಡೋದು ಅನ್ನೋ ಲೆಕ್ಕಾಚಾರದಲ್ಲಿ ದೆಹಲಿಯವರು ಇದ್ದಾರಂತೆ. ಮಾರುತೇಶ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಲೈವ್ನಲ್ಲಿ. ಎಸ್ ಪ್ರಶಾಂತ್, ಅಜಿತ್, ಇನ್ನು 2 ವರ್ಷ ಮಾತ್ರ ಉಳಿದಿರೋದ್ರಿಂದ ಮತ್ತು 1-2 ಸ್ಥಾನ ಖಾಲಿ ಇಡೋದಕ್ಕಿಂತ ಎಲ್ರಿಗೂ ಮಂತ್ರಿ ಸ್ಥಾನ ಕೊಟ್ಟರೆ ಅಷ್ಟರ ಮಟ್ಟಿಗೆ 2028ರ ತಯಾರಿ ಆರಂಭಿಸ್ಬೋದು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಮನಸ್ಸಿನಲ್ಲಿರ್ಬೋದು. ಕೊನೆಗೀಗ ಮಾತುಕತೆ ಕುಂತಾಗ ಒಂದು ಖಾಲಿ ಇಡಬೇಕು, ಮುಂದೆ ನೋಡೋಣ ಅನ್ನೋದು ಕೂಡ ಬರ್ಬೋದು. ಯಾಕಂದರೆ ಈಗ ಜಮೀರ್ ಅಹಮದ್ ಖಾನ್ ಬಗ್ಗೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. 20ಕ್ಕೆ 20 ಫಿಲ್ ಮಾಡಿ ನಾಳೆ ಅವರನ್ನು ಮಾಡಲಿಲ್ಲ ಅಂದರೆ ಮುಂದೆ ಇವೆಲ್ಲವೂ ಇದೆ. ಹೀಗಾಗಿ ಅಂತಿಮವಾಗಿ ಮಾತುಕತೆ ಕುಳಿತಾಗ ಏನಾಗ್ಬೋದು ಅಂತಕ್ಕಂಥದ್ದು ಸ್ಪಷ್ಟ ಆಗ್ಬೋದು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು, ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿದರು, ನಾವು ಜನರೇಷನ್ ಶಿಫ್ಟ್ ಮಾಡ್ತೀವಿ, ಎಲ್ಲ ಸಂಪುಟದಲ್ಲೂ ಕೂಡ ಒಂದಿಷ್ಟು ಹೊಸಬರನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ. ಹೌದು. ಈಗ 2ನೇ ಹಂತದಲ್ಲಿ ಆ ಹೊಸಬರನ್ನು ತರೋದಕ್ಕೆ ಹೈಕಮಾಂಡ್ ಮುಂದಾಗತ್ತಾ? ಈ ಗುಂಪುಗಳಿವೆ ಅಲ್ವಾ, ಅವು ಎಲ್ಲವೂ ಕೂಡ ಕೊನೆಗೆ ಸಂಘರ್ಷದಲ್ಲಿ ತೊಡಗಿ ಹೊಸಬರಿಗೆ ಬರಲಿಕ್ಕೆ ಅವಕಾಶ ಸಿಗತ್ತಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೂ ಕೂಡ ಇದೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ. ಅದು ಸಾಧ್ಯ ಆಗತ್ತಾ ಅನ್ನೋದು ಇರ್ತಕ್ಕಂಥ ಕುತೂಹಲ. ಇವ್ರಾಗ್ತಾರಾ ಅವ್ರು ಬಿಟ್ಟು ಇವ್ರು ಆಗ್ತಾರಾ, ಇದು ಬಿಡಿ, ಇದು ಸಹಜ, ನಾವು ಯಾವಾಗಲೂ ಚರ್ಚೆ ಮಾಡ್ತೀವಿ. ಬಟ್ ಇಂಪಾರ್ಟೆಂಟ್ ಈಸ್ ನ್ಯೂ ಜನರೇಷನ್ ಕ್ಯಾಬಿನೆಟ್ ಅಥವಾ ಹೊಸ ಕಾಂಗ್ರೆಸ್ಗೆ ದಾರಿ ತೋರ್ತಕ್ಕಂಥ ಹೆಸರುಗಳು ಮುನ್ನೆಲೆಗೆ ಬರ್ತಾವ. ಜಾತಿ ಮತ್ತು ಪ್ರಾಂತ್ಯ ಮೀರಿ ಕೆಲ ಮೆರಿಟ್ ಇರ್ತಕ್ಕಂಥ ಹೆಸರುಗಳನ್ನು ತಂದು ನಾವು ಮಂತ್ರಿ ಮಾಡ್ತೀವಿ, ಕೆಲಸ ತೆಗಿತೀವಿ ಅಂತಕ್ಕಂಥದ್ದು ಸಾಧ್ಯ ಆಗತ್ತಾ? ಇದು ಮುಖ್ಯವಾಗಿ ಇರ್ತಕ್ಕಂಥ ಪ್ರಶ್ನೆ. ಅದರ್ವೈಸ್ ನಾವು ಕ್ಯಾಬಿನೆಟ್ ರೀಶಫಲ್ ಅಂದರೆ ನಾವು ಮಾಧ್ಯಮಗಳು ಕೂಡ ಭಾಳ ಕನ್ವೆನ್ಷನಲ್ ಆಗಿ ಮಾತಾಡ್ತೀವಿ. ಈ ಜಾತಿಗೆ ತಗೋತಾರ, ಈ ಜಿಲ್ಲೆಗೆ ತಗೋತಾರ, ಇವ್ರನ್ನ ತಗೋತಾರ, ಅವ್ರನ್ನ ತಗೋತಾರ. ಅದನ್ನು ಮೀರಿ ಹೊಸ ಹೆಸರುಗಳು ಬರ್ತಾವ. ಅದು ತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಒಂದು ಜನರೇಷನ್ ಶಿಫ್ಟ್ ಮಾಡ್ತೀವಿ ಅಂತ ಏನು ಕಾಂಗ್ರೆಸ್ ಹೇಳಿತ್ತು, ಅದು ಕಾರ್ಯರೂಪಕ್ಕೆ ಬಂದಂತೆ. ಇಲ್ಲ ಅದೇ ಕ್ಲೀಶೆಯಲ್ಲೇ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದರೆ, ಹೊಸ ಜನರೇಷನ್ಗೆ ಏನೂ ಅವಕಾಶವನ್ನು ಕೊಡದೇ ಇದ್ದರೆ, ಇಂಪಾರ್ಟೆಂಟ್ ಖಾತೆಗಳಲ್ಲಿ ಏನಾದರೂ ಹೊಸತನವನ್ನು ತರಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ, ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ನಾವು ಜನರೇಷನ್ ಶಿಫ್ಟ್ ಮಾಡ್ತೀವಿ ಅಂತ ಏನು ಕಾಂಗ್ರೆಸ್ ಹೇಳಿತ್ತು, ಅದು ಸಾಧ್ಯ ಆಗಲಿಲ್ಲ ಅಂತ ಲೆಕ್ಕ ಅದಷ್ಟೇ. ಎಸ್ ಮಾರುತೇಶ್, ಹೈಕಮಾಂಡ್ ಕೋಟ, ಸಿದ್ದರಾಮಯ್ಯ ಕೋಟ, ಡಿ ಕೆ ಶಿವಕುಮಾರ್ ಕೋಟ, ಏನು ಚರ್ಚೆಗಳಿದ್ದಾವೆ? ಅಲ್ಲ, ಈಗ ತಮ್ಮ ಹೆಸರುಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದು ಸಹಜ. ಹಾಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಫ್ರೀ ಹ್ಯಾಂಡ್ ಸಿಗಬಹುದು. ಯಾಕಂದರೆ ಮೊದಲ ಕ್ಯಾಬಿನೆಟ್ ಸಂದರ್ಭದಲ್ಲಿ ಎಲ್ಲವೂ ಹೈಕಮಾಂಡ್ ತೀರ್ಮಾನದಂತೆ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಕನ್ವೆ ಮಾಡಿದ್ದಾರೆ. ಹಾಗಾಗಿ ನಮ್ಮದು ಏನು ಪಾತ್ರ ಇರಲಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಬೈರತಿ ಸುರೇಶ್ ಅವರ ಹೆಸರು ಕೊನೆ ಗಳಿಗೆಯಲ್ಲಿ ಇನ್ಕ್ಲೂಡ್ ಆಯಿತು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೊನೆಯದಾಗಿ ಇನ್ಕ್ಲೂಡ್ ಆಗಿತ್ತು. ಅಲ್ಲಿಯ ತನಕ ಅಂಥದ್ದೇನು ನಿರೀಕ್ಷೆಗಳು ಇರಲಿಲ್ಲ. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ರಚನೆಗೆ ಕುತೂಹಲ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ತಮ್ಮ ಕ್ಯಾಬಿನೆಟ್ನಲ್ಲಿ
ಒಂದಷ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವ ಕಾರಣ ತುಡಿತ ಇದ್ದೇ ಇದೆ. ಯಾಕಂದ್ರೆ ಕಳೆದ ಬಾರಿ ಕ್ಯಾಬಿನೆಟ್ ಆದಾಗ್ಲೂ ಕೂಡ ರಾಹುಲ್ ಗಾಂಧಿ ಹೇಳಿದ್ರಂತೆ, ಅಂದ್ರೆ ಮತ್ತದೇ ಮುಖಗಳನ್ನ ನೀವು ಕ್ಯಾಬಿನೆಟ್ಗೆ ತರೋದೇ ಆದ್ರೆ ಹೊಸತನ ಎಲ್ಲಿಂದ ತರ್ತೀರಿ? ಹೊಸ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭದಲ್ಲಿ ಹೊಸಬರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೆ ಇದ್ರೆ ಇದರಲ್ಲಿ ಹೊಸತನ ಏನಿರುತ್ತೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಇದರ ಜೊತೆಗೆ ಅವರೊಂದು ಫಾರ್ಮುಲಾವನ್ನು ಕೂಡ ಹೇಳಿದ್ರು. ಅಂದ್ರೆ ಒಂದು ಸಮುದಾಯಕ್ಕೆ ನೀವು 3 ಸಚಿವ ಸ್ಥಾನ ಕೊಡ್ತೀರಾ ಅನ್ನೋದೇ ಆದ್ರೆ ಇಬ್ಬರನ್ನ ಸೀನಿಯರ್ ಮಾಡಿ ಕನಿಷ್ಠ ಒಬ್ಬರಿಗೆ ಹೊಸಬರಿಗೆ ಅವಕಾಶವನ್ನ ಕೊಡಿ, ಆ ತರದ ಪ್ಯಾಟರ್ನ್ ನಲ್ಲೇ ಸಚಿವ ಸಂಪುಟ ರಚನೆ ಮಾಡಿ ಎನ್ನುವಂತ ಸಲಹೆಯನ್ನ ಕೊಟ್ಟಿದ್ರು. ಬಹುಶಃ ಅದು ಮೊದಲ ಸಂದರ್ಭದಲ್ಲಿ ಆಗಿರಲಿಲ್ಲ. ಈಗ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದ್ರೆ ಇದನ್ನ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ? ಯಾಕಂದ್ರೆ ಸಿದ್ದರಾಮಯ್ಯನವರು ಯಾರ ಹೆಸರು ಹಿಡಿದು ಪಟ್ಟು ಹಿಡಿತಾರೆ, ಡಿ ಕೆ ಶಿವಕುಮಾರ್ ಯಾರ ಹೆಸರನ್ನ ಪಟ್ಟು ಹಿಡಿದು ಕುಳಿತುಕೊಳ್ತಾರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಹೆಸರುಗಳನ್ನ ಮುಂಚೂಣಿಗೆ ತರ್ತಾರೆ. ಯಾಕಂದ್ರೆ ಕಳೆದ ಬಾರಿ ಹರಿಪ್ರಸಾದ್ ಅವರು ಸಚಿವ ಸ್ಥಾನಕ್ಕೆ ಬಯಸಿ ಅವರು ದೆಹಲಿಯಲ್ಲಿ ಇದ್ರು, ಆದ್ರೆ ಈಗ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಅವರ ಅಭಿಪ್ರಾಯವೂ ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ. ಈಗ ಅವರು ಯಾರ ಹೆಸರುಗಳನ್ನ ಪುಷ್ ಮಾಡ್ತಾರೆ? ಯಾಕಂದ್ರೆ ಪಕ್ಷ ಸಂಘಟನೆಯ ವಿಚಾರದ ಕಾರಣಕ್ಕಾಗಿ ಮತ್ತು ಸಂಘಟನೆ ಸದೃಢವಾಗಿರ್ಬೇಕಂದ್ರೆ ಇಂತಿಂಥವ್ರು ಇದ್ರೆ ಒಳ್ಳೇದು ಅನ್ನುವ ಕಾರಣಕ್ಕಾಗಿ ಅವರು ಯಾರ ಹೆಸರುಗಳನ್ನ ಶಿಫಾರಸು ಮಾಡ್ತಾರೆ, ಅವರ ಅಭಿಪ್ರಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ನ ಪಾಲಿಗೂ ಕ್ರೂಷಿಯಲ್. ಯಾಕಂದ್ರೆ 2028ರ ಚುನಾವಣೆಯ ದೃಷ್ಟಿಕೋನದಿಂದಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾಗತ್ತೆ. ಹಾಗಾಗಿ ಸಮುದಾಯವಾದ ಕಾರಣಕ್ಕಾಗಿ ಹಂಚಿಕೆ ಮಾಡ್ತಾರಾ ಅಥವಾ ಸಮುದಾಯದಲ್ಲಿ ಹೆಚ್ಚು ಪ್ರಭಾವಿ ಇರ್ತಕ್ಕಂಥವ್ರನ್ನ ಪಿಕ್ ಮಾಡ್ತಾರಾ? 5 ಬಾರಿ ಗೆದ್ದಿದ್ರು ಅನ್ನುವ ಕಾರಣಕ್ಕಾಗಿ ಮಾಡ್ತಾರಾ? ಅಥವಾ 2 ಬಾರಿ ಗೆದ್ದಿದ್ರು ಕೂಡ ಅವರು 6 ಬಾರಿ ಗೆದ್ದಿರೋಕ್ಕಿಂತನೂ ಪ್ರಭಾವಿ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಪಿಕ್ ಮಾಡ್ತಾರಾ? ಮತ್ತು ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿ ಸಿದ್ದರಾಮಯ್ಯವ್ರನ್ನ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಂತ ಕಾಂಗ್ರೆಸ್ ಹೈಕಮಾಂಡ್ ಆ ತರದ ಹೊಸ ಜನರೇಷನ್ ಶಿಫ್ಟ್ ಅನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಬರ್ತಾರೆ. ಒಂದು ವೇಳೆ ಆ ಪ್ರಯತ್ನವನ್ನ ಮಾಡಿದಾಗ ಒಳಗೆ ಆಗಬಹುದಾದಂತಹ ಗೊಂದಲಗಳು ಕೂಡ ಇಂಪ್ಯಾಕ್ಟ್ ಮಾಡ್ತವೆ ಅಂತ ಕಾಣಿಸುತ್ತೆ. ಅಜಿತ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.